ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 116ನೆಯ ಅಧ್ಯಾಯವಾದ ಸುಖ ದುಃಖ ನಿರೂಪಣೆ ಪುಣ್ಯ ಪಾಪಕರ್ಮಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಮಹಾಭಾಗ್ಯೆ, ನಾನು ಹೇಳಿದ ರೀತಿಯಿಂದ ಕರ್ಮಗಳನ್ನು ಮಾಡುವವನು ಹೇಗೆ ಫಲವನ್ನು ಪಡೆಯುವನೆಂಬುದನ್ನು ಕೇಳು. ಪ್ರಿಯೆ, ಏಕಚಿತ್ತನಾಗಿ ಮನಸ್ಸನ್ನು ಸಮಾಧಾನದಲ್ಲಿಟ್ಟುಕೊಂಡು ಅಹಂಕಾರವಿಲ್ಲದವನೂ ಜಿತೇಂದ್ರಿಯನೂ ಸಹನಶೀಲನೂ ಆಗಿ ಯಾವಾಗಲೂ ನನ್ನಲ್ಲೇ ಮನಸ್ಸನ್ನಿಟ್ಟು ಮಾಂಸವನ್ನು ತ್ಯಜಿಸಿ ದ್ವಾದಶಿಯ ದಿನವಾಗಲಿ ಬೇರೆ ದಿನವಾಗಲಿ ಹಣ್ಣು ಕಾಯಿ ಗಡ್ಡೆ ಗೆಣಸು ಕಾಯಿ ಪಲ್ಯಗಳನ್ನು ಹಾಲನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತಾ ಷಷ್ಠಿ ಅಷ್ಟಮಿ ದ್ವಾದಶಿ ಚತುರ್ದಶಿ ಅಮಾವಾಸ್ಯೆ ಇವುಗಳಲ್ಲಿ ಸ್ತ್ರೀ ಸಂಗ ಮಾಡದೆ ದೃಢವ್ರತನಾಗಿ ಹೀಗೆ ಯೋಗ ವಿಧಾನದಿಂದ ಕರ್ಮವನ್ನು ಮಾಡುವ ಧರ್ಮಯುತನಾದ ಪವಿತ್ರಾತ್ಮನು ವಿಷ್ಣುಲೋಕವನ್ನು ಸೇರುವನು. ವಿಷ್ಣುಲೋಕದಲ್ಲಿ ಗ್ಲಾನಿಯಾಗಲಿ ಮುಪ್ಪಾಗಲಿ ಮೋಹವಾಗಲಿ ರೋಗವಾಗಲಿ ಇರುವುದಿಲ್ಲ.
4 ತೋಳುಗಳುಂಟಾಗುವವು. ಬಿಲ್ಲು, ಬಾಣ, ಕತ್ತಿ, ಗದೆಗಳನ್ನು ಧರಿಸುವನು. ಅವರಿಗೆ ನನ್ನ ಪೂಜಾದಿ ಕರ್ಮಗಳಿಂದ ಉಂಟಾಗುವ ಫಲ ಸಮೃದ್ಧಿಯನ್ನು ಹೇಳುವೆನು. 66,000 ವರ್ಷಕಾಲ ನನ್ನ ಪೂಜೆಯನ್ನು ಮಾಡಿ ನನ್ನ ಲೋಕದಲ್ಲಿ ಮಹಿಮೆಯುಳ್ಳರಾಗುವರು. ವಸುಂಧರೆ, ಉಚಿತವಾದ ನಿನ್ನ ಉಪಚಾರಗಳಿಂದ ಸಂತುಷ್ಟನಾದ ನಾನು ಹೀಗೆಯೇ ಮೋಕ್ಷವನ್ನು ತಪ್ಪಿಸುವ ಇಹಲೋಕ ದುಃಖವನ್ನು ಇನ್ನೂ ಹೇಳುತ್ತೇನೆ ಕೇಳು. ಮನುಷ್ಯರು ಯಾವಾಗಲೂ ಮೋಹಾಹಂಕಾರಗಳಿಂದ ಆವೃತರಾಗಿ ನನ್ನನ್ನು ಸೇರದೆಯೇ ಇದ್ದರೆ ಅವರಿಗೆ ಅದಕ್ಕಿಂತ ಹೆಚ್ಚಾದ ದುಃಖವಾವುದು. ಎಲ್ಲವನ್ನೂ ತಿನ್ನುವವನು, ಎಲ್ಲವನ್ನೂ ಮಾರುವವನೂ ಆಗಿ ನನಗೆ ನಮಸ್ಕಾರವನ್ನು ಮಾಡದೆಯೂ ವೈಶ್ವದೇವ ಕಾಲದಲ್ಲಿ ಬಂದ ಅತಿಥಿಯನ್ನು ನೋಡಿಯೂ ಅವನಿಗೆ ಭೋಜನ ಮಾಡಿಸದೆ ತಾನು ಊಟ ಮಾಡಿಯೂ ಅನ್ನವೇ ಮೊದಲಾದ ಯಾವ ಆಹಾರ ಪದಾರ್ಥವನ್ನೇ ಆಗಲಿ ತನಗೂ ಇತರರಿಗೂ ಬೇರೆ ಬೇರೆಯಾಗಿ ಅಡಿಗೆ ಮಾಡಿಸಿ ದೇವತೆಗಳು ಭುಜಿಸದಂತೆ ಮಾಡಿಯೂ ನನ್ನನ್ನು ಸೇರದಿದ್ದರೆ ಅದಕ್ಕಿಂತ ಮೀರಿದ ದುಃಖವಾವುದಿದೆ? ತನ್ನ ಹೆಂಡತಿಯು ಬೇರೆಯವರಷ್ಟು ಚೆನ್ನಾಗಿಲ್ಲವೆಂದು ಅತೃಪ್ತಿಯಿಂದ ಪರಸ್ತ್ರೀ ಸಂಗ ಮಾಡಿ ಪರರನ್ನು ಸಂತಾಪಗೊಳಿಸುತ್ತಾ ಮಂದಾತ್ಮನಾಗಿರುವುದಕ್ಕಿಂತ ದುಃಖತರವಾದುದಾವುದು? ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡದೆ ಮನೆಯಲ್ಲೇ ಇದ್ದು ಮೃತ್ಯುಕಾಲ ವಶನಾಗುವುದಕ್ಕಿಂತ ದುಃಖತರವಾದುದಾವುದು? ಆನೆ, ಕುದುರೆ, ಬಂಡಿ, ಪಲ್ಲಕ್ಕಿ ಮೊದಲಾದ ಹೋಗುತ್ತಿರುವ ಯಾನಗಳನ್ನು ನೋಡುತ್ತಾ ಅವುಗಳಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಇಲ್ಲದೆ ಅವುಗಳ ಮುಂದೆಯೋ ಹಿಂದೆಯೋ ಓಡುವುದಕ್ಕಿಂತ ಹೆಚ್ಚಾದ ದುಃಖವಾವುದು? ಕೆಲವರು ಶಾಲ್ಯನ್ನದೊಡನೆ ಮಾಂಸವನ್ನು ತಿನ್ನುವರು, ಮತ್ತೆ ಕೆಲವರು ಶುಷ್ಕಾನ್ನವನ್ನು ತಿನ್ನುವರು. ಅದಕ್ಕಿಂತ ದುಃಖತರವಾವುದು? ಉತ್ತಮವಾದ ವಸ್ತ್ರಗಳಿಂದ ಕೂಡಿ ಅಲಂಕೃತವಾದ ಹಾಸಿಗೆಯಲ್ಲಿ ಕೆಲವರು ಮಲಗುವರು, ಮತ್ತೆ ಕೆಲವರು ಹುಲ್ಲಿನ ಮೇಲೆ ಮಲಗುವರು. ಅದಕ್ಕಿಂತ ದುಃಖತರವಾವುದು? ತಮ್ಮ ಕರ್ಮಗಳಿಂದ ಕೆಲವರು ಸುರೂಪಿಗಳಾಗಿಯೂ ಕೆಲವರು ಕುರೂಪಿಗಳಾಗಿಯೂ ಆಗಿ ಕಾಣುವರು. ಅದಕ್ಕಿಂತ ದುಃಖತರವಾವುದು? ಕೆಲವರು ವಿದ್ವಾಂಸರು, ಕುಶಲರು, ಗುಣಜ್ಞರು, ಸರ್ವಶಾಸ್ತ್ರ ವಿಶಾರದರು ಆಗಿರುವರು, ಮತ್ತೆ ಕೆಲವರು ಮೂಗರಾಗಿರುವರು. ಅದಕ್ಕಿಂತ ದುಃಖತರವಾವುದು? ಐಶ್ವರ್ಯವಿದ್ದರೂ ಕೆಲವರು ಲೋಭಿಗಳು, ಸುಖ ಪಡೆದವರೂ ಆಗಿರುವರು. ಧಾತೃವು ದರಿದ್ರನಾಗಿರುವನು. ಅದಕ್ಕಿಂತ ದುಃಖತರವಾವುದು? ಇಬ್ಬರು ಹೆಂಡಿರುಳ್ಳವನು ಅವರಲ್ಲೊಬ್ಬಳನ್ನು ಪ್ರೀತಿಸಿ ಹೊಗಳುವನು, ಮತ್ತೊಬ್ಬಳು ದೌರ್ಭಾಗ್ಯವುಳ್ಳವಳಾಗಿರುವಳು. ಅದಕ್ಕಿಂತಲೂ ದುಃಖತರವಾವುದು? ಸುಮಧ್ಯಮೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಂಬ 3 ವರ್ಣದವರು ಪಾಪಕರ್ಮದಲ್ಲಿ ಆಸಕ್ತರಾಗಿದ್ದರೆ ಅದಕ್ಕಿಂತ ದುಃಖತರವಾವುದು? ಪಂಚಭೂತಾತ್ಮಕವಾದ ಮನುಷ್ಯ ಜನ್ಮವನ್ನು ಪಡೆದು ನನ್ನನ್ನೇ ಆಶ್ರಯಿಸದಿರುವುದಕ್ಕಿಂತ ದುಃಖತರವಾವುದು? ಮಂಗಳೇ, ಸರ್ವ ಪ್ರಾಣಿಗಳಿಗೂ ಅಹಿತವಾದ ಪಾಪ ವಿಚಾರವನ್ನು ಕೇಳಿದೆಯಷ್ಟೇ. ದುಃಖ ಕರ್ಮ ನಿರ್ಣಯವಾದ ಇದನ್ನು ನಿನಗೆ ಹೇಳಿದ್ದೇನೆ. ಮಂಗಳೇ, ಶೋಭನಾಂಗಿ, ಶುಭ ಸ್ವರೂಪವೆಂತಹುದೆಂದು ಪ್ರಶ್ನಿಸಿದೆಯಲ್ಲವೇ? ನಾನು ಹೇಳುವ ಆ ಶುಭ ಕರ್ಮ ನಿರ್ಣಯವನ್ನು ಕೇಳು. ಹೆಚ್ಚಾಗಿ ಕರ್ಮಗಳನ್ನು ಮಾಡಿ ನನಗೆ ಭಕ್ತಿಯಿಂದ ಅರ್ಪಿಸಬೇಕು. ಹಾಗೆ ಅರ್ಪಿಸಲು ಯಾರಿಗೆ
ಬುದ್ಧಿಯುಂಟಾಗುವುದಿಲ್ಲವೋ ಅವನು ದುಃಖಕ್ಕೆ ಗುರಿಯಾಗುವನು. ನನ್ನನ್ನು ಪೂಜಿಸಿ ಸಿದ್ಧವಾಗಿರುವ ಅನ್ನ ಮೊದಲಾದುದನ್ನೆಲ್ಲ ನನಗೆ ಅರ್ಪಿಸಿ ಶೇಷವನ್ನು ಭುಂಜಿಸುವುದಕ್ಕಿಂತಲೂ ಸುಖತರವಾವುದು. ವಸುಂಧರೆ, ತ್ರಿಸಂಧ್ಯಾ ಕಾಲಗಳಲ್ಲಿಯೂ ನಾನು ಹೇಳಿರುವಂತೆ ಆನ್ನಿಕ ಕರ್ಮವನ್ನು ಮಾಡಿ ನನ್ನನ್ನು ಆಶ್ರಯಿಸುವುದಕ್ಕಿಂತ ಸೌಖ್ಯತರವಾದುದಾವುದು. ವಸುಂಧರೆ, ದೇವತೆಗಳಿಗೂ ಅತಿಥಿಗಳಿಗೂ ಅನ್ನವನ್ನು ಅರ್ಪಿಸಿ ಬಳಿಕ ಊಟ ಮಾಡುವುದಕ್ಕಿಂತ ಸುಖತರವಾವುದಿದೆ? ಮನೆಗೆ ಬಂದ ಅತಿಥಿಯನ್ನು ಏನನ್ನಾದರೂ ಕೊಟ್ಟು ನಿರಾಶನಾಗಿ ಹೋಗದಂತೆ ಮಾಡುವುದಕ್ಕಿಂತ ಹೆಚ್ಚಾದ ಸೌಖ್ಯಕರವಾದುದಾವುದು? ಪ್ರತಿ ತಿಂಗಳಲ್ಲಿಯೂ ಅಮಾವಾಸ್ಯೆಯ ದಿನ ತನ್ನ ಪಿತೃಗಳನ್ನು ತೃಪ್ತಿಪಡಿಸುವುದಕ್ಕಿಂತ ಸುಖತರವಾವುದು? ಮಾಡಿಸುವ ಭೋಜನಗಳಲ್ಲಿ ಸಂತೋಷದಿಂದ ಯವಾನ್ನವನ್ನು ಯಾರು ಭೋಜನ ಮಾಡಿಸುವನೋ ಅವನಿಗಿಂತ ಹೆಚ್ಚು ಸುಖಿಯಾರು? ಇಬ್ಬರು ಹೆಂಡಿರಿದ್ದರೆ ಭೇದವಿಲ್ಲದೆ ಅವರಿಬ್ಬರನ್ನೂ ಸಮವಾದ ಪ್ರೀತಿಯಿಂದ ನೋಡುವುದಕ್ಕಿಂತಲೂ ಸುಖಕರವಾವುದು. ಪರಿಶುದ್ಧಾಂತರಾತ್ಮನಾಗಿ ಹಿಂಸಾ ಕಾರ್ಯಗಳನ್ನು ಮಾಡದಿರುವವನು ಸುಖಕ್ಕೆ ಪಾತ್ರನಾಗುವನು. ಸುಂದರಿಯಾದ ಪರವನಿತೆಯನ್ನು ನೋಡಿದರೂ ದೃಷ್ಟಿ ಚಾಂಚಲ್ಯವಿಲ್ಲದೆಯೂ ಮನಸ್ಸು ಅವಳಲ್ಲಿ ಹೋಗದೆಯೂ ಇರುವುದಕ್ಕಿಂತ ಸುಖತರವಾವುದು. ಮುತ್ತೆ ಮೊದಲಾದ ರತ್ನಗಳನ್ನು, ಚಿನ್ನವನ್ನು ಮಣ್ಣು ಹೆಂಟೆಯಂತೆ ಭಾವಿಸುವುದಕ್ಕಿಂತ ಸುಖತರವಾವುದು. ಆನೆ ಕುದುರೆಗಳು ಸಂತೋಷದಿಂದಿದ್ದು ಎರಡು ಸೈನ್ಯಗಳು ಯುದ್ಧರಂಗದಲ್ಲಿ ಕಾದುತ್ತಿರಲು ವೀರ ವೃತ್ತಿಯಿಂದ ಪ್ರಾಣ ಬಿಡುವುದಕ್ಕಿಂತ ಸೌಖ್ಯತರವಾವುದು. ಲಾಭವಾಗಲಿ ಆಗದಿರಲಿ ದುಷ್ಕಾರ್ಯಗಳನ್ನು ದ್ವೇಷಿಸುತ್ತಾ ಸಂತುಷ್ಟನಾಗಿ ಜೀವಿಸುವವನು ಸುಖಕ್ಕೆ ಭಾಗಿಯಾಗುವನು. ವಸುಂಧರೆ, ಹೀಗೆಯೇ ಸ್ತ್ರೀಯರಿಗೆ ಪತಿಯ ವ್ರತವೇ ವಿಹಿತವಾದುದು. ಪತಿಯನ್ನು ಸಂತೋಷಪಡಿಸುವುದಕ್ಕಿಂತ ಸುಖತರವಾವುದು. ಐಶ್ವರ್ಯವಂತನಾಗಿಯೂ ಪಂಡಿತನಾಗಿಯೂ ಇದ್ದು ಪಂಚೇಂದ್ರಿಯಗಳನ್ನು ಜಯಿಸುವುದಕ್ಕಿಂತ ಸುಖತರವಾವುದು. ಅವಮಾನವನ್ನು ಸಹಿಸುವುದಕ್ಕೂ ವ್ಯಸನದಲ್ಲಿ ಮನಸ್ಸನ್ನು ಕೆಡಿಸಿಕೊಳ್ಳದೆ ಇರುವುದಕ್ಕೂ ತಿಳಿದವನಾಗಿರುವುದಕ್ಕಿಂತ ಸುಖತರವಾದುದಾವುದು. ಉದ್ದೇಶಪೂರ್ವಕವಾಗಿಯೂ ಉದ್ದೇಶವಿಲ್ಲದೆಯೋ ನನ್ನ ಕ್ಷೇತ್ರದಲ್ಲಿ ಪ್ರಾಣ ಬಿಡುವುದಕ್ಕಿಂತ ಸುಖತರವಾವುದು. ತಂದೆ ತಾಯಿಗಳನ್ನು ಸದಾ ಪೂಜಿಸುತ್ತಾ ದೇವತೆಗಳಂತೆ ಕಾಣುವುದಕ್ಕಿಂತ ಸೌಖ್ಯತರವಾವುದು. ಪ್ರತಿ ತಿಂಗಳಲ್ಲೂ ಋತುಕಾಲದಲ್ಲಿ ಮಾತ್ರವೇ ಅನನ್ಯ ಮನಸ್ಕನಾಗಿ ಪತ್ನಿಯೊಡನೆ ಸೇರುವುದಕ್ಕಿಂತ ಸುಖತರವಾವುದು. ಸರ್ವ ದೇವತೆಗಳಿಗೂ ಉಪಯುಕ್ತನಾಗಿ ಯಾರು ನನ್ನನ್ನು ಹೀಗೆ ಪೂಜಿಸುವನೋ ಅವನನ್ನು ನಾನು, ನನ್ನನ್ನು ಅವನು ಅಗಲುವುದಿಲ್ಲ. ಭದ್ರೆ, ಸರ್ವಲೋಕಹಿತಕ್ಕಾಗಿ ನೀನು ನನ್ನನ್ನು ಕೇಳಿದುದರಿಂದ ಈ ಶುಭವಿಧಿ ನಿರ್ಣಯವನ್ನು ನಿನಗೆ ಹೇಳಿದ್ದೇನೆ. ಇತಿ ಶ್ರೀ ವರಾಹಪುರಾಣೆ ಸುಖದುಃಖ ನಿರೂಪಣಂ ನಾಮ ಷೋಡಶಾಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 117ನೆಯ ಅಧ್ಯಾಯವಾದ 32 ಅಂದರೆ 32 ಅಪರಾಧಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ,
ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.